ಹೊಸದಾಗಿ ನಿನ್ನೆ ಬಂದಿರೋ AC ಫಸ್ಟ್ ಟೈಮ್ ನಿನ್ನೆ ನನ್ನ ರೂಮಲ್ಲಿ ನನಗೆ ಬೇಕಾಗಿರುವ ಇಂಪಾರ್ಟೆಂಟ್ ಐಟಮ್ಸ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಇವ್ರ ವಿಷಯಕ್ಕೆ ಸಂಬಂಧಪಟ್ಟಿದ್ದನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ, ನಾನು ತೋರಿಸಲ್ಲ. ಮೇಯ್ನ್ ಈ ಸ್ಟೆಪ್ಸ್ ಇದೆ, ಈ ಸ್ಟೆಪ್ಸ್ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಮೇಲೆ ಹೋದರೆ ಇನ್ನೊಂದು ರಹಸ್ಯವಾದ ಇದ್ರದ್ದೊಂದು ನಿಮಗೆ ಕತೆ ಹೇಳ್ತೀನಿ. ಏನಾರು ಕಾಣಿಸ್ತಿದ್ಯಾ ನಿಮಗೆ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ಬ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಏನು ಬ್ಲಾಗ್ ಅಂತ ತಮ್ಮನೇಲಲ್ಲಿ ನೋಡಿರ್ತೀರಾ. ಸೊ ನನ್ನ ರೂಮಲ್ಲಿ ಒಂದಷ್ಟು ವ್ಲಾಗ್ಸಲ್ಲಿ ಒಂದೊಂದು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅವಾಗಲೆಲ್ಲ ನಿಮ್ಮ ರೂಮ್ ಟೂರ್ ತೋರಿಸಿ, ನಿಮ್ಮ ರೂಮ್ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಅಂತ ಎಲ್ಲ ಕಮೆಂಟ್ ಮಾಡ್ತಾಯಿದ್ರಿ. ಸೊ ಇವತ್ತು ನನ್ನ ರೂಮ್ ಟೂರ್ ಮಾಡ್ತಾಯಿದ್ದೀನಿ. ಸೊ ಇದೇ ಗೈಸ್ ನನ್ನ ರೂಮ್. ಸೊ ನನ್ನ ರೂಮ್ಗೆ ಹೋಗ್ಬೇಕಾದ್ರೆ ಗ್ಲಾಸ್ ಇದೆ, ಗ್ಲಾಸ್ ಮೇಲೆ ಹೋಗಬೇಕು. ಸೊ ಬರ್ತಾ ಇದ್ದೀರಲ್ಲ, ಈಗ ಹಿಂಗಂದರೆ ಓಪನ್ ಆಗುತ್ತೆ. ಆಯ್ತು ನೋಡಿ, ಬನ್ನಿ. ನನ್ನ ರೂಮ್ಗೆ ಸ್ವಾಗತ, ಸುಸ್ವಾಗತ ಗೈಸ್. ನನ್ನ ಡೋರು ಸಡನ್ನಾಗೆಲ್ಲ ಓಪನ್ ಆಗಿಲ್ಲ, ಹಿಂದ್ಗಡೆ ನಮ್ಮ ಅಣ್ಣನ ನಿಲ್ಲಿಸಿದ್ದೆ. ಸೊ ಓಕೆ, ಇವಾಗ ನನ್ನ ರೂಮ್ ಹಿಂಗೆ ಎಂಟ್ರಿ ಆಗ್ತಿದೆ ಅಲ್ವಾ. ಲೆಫ್ಟ್ ಸೈಡು ಬೆಡ್ ಇದೆ. ಸೊ ಇದು ಕಿಂಗ್ ಸೈಜ್ ಬೆಡ್ಡು. ಇದು ಫುಲ್ ಡೌನ್ ಗೈಸ್. ನೋಡಿ ಎಷ್ಟು ಡೌನ್ ಅಂದರೆ ಕೆಳಗಡೆ ಬಿದ್ರೂ ಏನೂ ಆಗಲ್ಲ, ಆ ಥರ ಇದೆ ಈ ಬೆಡ್ಡು. ಸೊ ತುಂಬ ದೊಡ್ಡದಿದೆ. ನನ್ನ ಫ್ರೆಂಡ್ಸು, ನನ್ನ ತಂಗಿರೆಲ್ಲ ಬಂದರೆ ಒಂದು 4 ಜನ ಹಿಂಗಿಂಗೆ ಮಲ್ಕೋಬೋದು, ಹಿಂಗಿಂಗೆ ಒಂದು 5 ಜನ ಮಲ್ಕೋಬೋದು, ಅಷ್ಟು ದೊಡ್ಡದಾಗಿದೆ. ಸೊ ಮ್ಯಾಚಿಂಗ್ ಕರ್ಟನ್ ಮ್ಯಾಚಿಂಗ್ಗೆ ಬೆಡ್ ಸ್ಪ್ರೆಡ್ ಹಾಕಿದ್ದೀನಿ. ಸೊ ಇದು ವಿಂಡೋ ತೋರಿಸ್ತೀನಿ, ವಿಂಡೋ ವ್ಯೂ ತೋರಿಸ್ತೀನಿ ಬನ್ನಿ ಗೈಸ್. ಏನೂ ಇಲ್ಲ ಅಂಥದ್ದು. ಇಲ್ಲೊಂದು ಪಕ್ಕದಲ್ಲಿ ಬಿಲ್ಡಿಂಗ್ ಇದೆ. ಇದು ತೆಗೆದ್ರೆ ಬಿಸಿಲು ಬೆಳಕು ಎಲ್ಲ ಬರುತ್ತೆ. ಬಟ್ ನನಗೆ ಬಿಸಿಲು ಬೆಳಕೆಲ್ಲ ನನಗೆ ಇಷ್ಟ ಇಲ್ಲ. ನಾನು ಡಾರ್ಕಲ್ಲಿ ಇರಬೇಕು, ಕತ್ಲೆ ಇರಬೇಕು ನನಗೆ. ಹಾಗಾಗಿ ಯಾವಾಗಲೂ ಸ್ಕ್ರೀನ್ ಕ್ಲೋಸ್ ಮಾಡೇ ಇರ್ತೀನಿ. ಸೊ ಹೊಸದಾಗಿ ನಿನ್ನೆ ಬಂದಿರೋ AC ಫಸ್ಟ್ ಟೈಮ್ ನಿನ್ನೆ ನನ್ನ ರೂಮಲ್ಲಿ AC ಮಲಗಿದ್ದೀನಿ. ಎಷ್ಟು ತಣ್ಣಗಿತ್ತಂದರೆ ನನ್ನ ರೂಮು, ಈಚೆ ಹೋಗೋಕ್ಕೆ ಆಗಲ್ಲ ಇವಾಗ. ಸೊ ಹಾಗೆ ಈ ಬೆಡ್ಡಲ್ಲಿ ನನಗೆ ಏನು ಇಷ್ಟ ಆಗಿದ್ದಂದರೆ 2 ಪೌಚ್ ಇದೆ, ಆ ಕಡೆ ಈ ಕಡೆ ಚಾರ್ಜ್ಗೆ ಹಾಕಿ, ಇಲ್ಲೇ ಪ್ಲಗ್ ಹಾಕಿ ಹಿಂಗೆ ಚಾರ್ಜ್ಗೆ ಹಾಕಿಡ್ಬೋದು. ಮತ್ತು ನನಗೇನಾದ್ರು ಬೇಗ ಬೇಕು ಅನ್ನೋ ಐಟಮ್ಸ್ನೆಲ್ಲ ಇಲ್ಲಿ ಇಟ್ಕೋಬೋದು. ಇಲ್ಲಿ ಟ್ಯಾಬು, ಏರ್ಪೋಡು, ಊನೋ ಕಾರ್ಡು, ಇದು ಹಿಮಾನಿ ಬಂದಾಗ ಇಟ್ಟಿರೋದು, ಅದನ್ನೆಲ್ಲ ಈ ಕಡೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಇಲ್ಲಿ ಮಲಗಲ್ಲ, ಈ ಸೈಡ್ ನಾನು ಮಲಗಲ್ಲ, ನಾನು ಯಾವಾಗಲೂ ಮಲಗೋದು ಈ ಕಡೆ. ಸೊ ಇಲ್ಲಿ ನನಗೆ ಬೇಕಾಗಿರೋದಿದೆ. ನನ್ನ ಏರ್ಫೋನ್ ಇದೆ, 2 ಫೋನ್ದು ಏರ್ಫೋನ್ ಇದೆ. ಹಾಗೆ ಸಾರಿ, ಇದು ಏರ್ಫೋನ್, ಇದು ಚಾರ್ಜರ್, ಕನ್ಫ್ಯೂಸ್ ಆಗ್ತಿದೆ. ಸೊ ಹಾಗೆ ಒಂದು ತಲೆನೋವಿಗೆ ಒಂದು ವಿಕ್ಸ್ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ನನಗೆ ಮಲಗಿದಾಗ ನೀಡ್ ಅನ್ನೋದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಈ ಕಡೆ ಬಂದರೆ ಇಲ್ಲೊಂದು ಡಾಲ್, ಹಾಗೆ TV ಇದೆ ಅಷ್ಟೇ. ನಾನು ಯೂಸೇ ಮಾಡಲ್ಲ ಗೈಸ್, ಎಲ್ಲೋ ಅಪರೂಪಕ್ಕೆ ಸಾಂಗ್ ಹಾಕ್ತೀನಿ ಅಷ್ಟೇ. ಹಾಗೆ ಇಲ್ಲಿ ಇದೊಂದು ಫೋಟೋ ಫ್ರೇಮ್ ಇದೆ, ಇದು ನಿಮಗೆ ಗೊತ್ತಿರ್ಬೋದು, ಮಧು ನನಗೆ ಬರ್ಡೇಲಿ ಗಿಫ್ಟ್ ಕೊಟ್ಟಿದ್ದು. ಸೊ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ರೂಮ್ ಪರ್ಫ್ಯೂಮ್ ಇದೆ, ಫ್ರೆಶ್ನರ್. ಸೊ ಇದು ವೈಫೈ. ಹಾಗೆ ಈ ಕಬೋರ್ಡಲ್ಲಿ ಬಂದರೆ ಗುಡ್ ನೈಟ್ ಇಟ್ಟಿದ್ದೀನಿ. ಹಾಗೆ ರೂಮ್ ಫ್ರೆಶ್ನರು, ಟಿಶ್ಯೂ ಅಷ್ಟೇ. ಆ ಥರ ಏನೇನು ನೀಡಿದೆ ಅದನ್ನು ಇಟ್ಕೊಂಡಿದ್ದೀನಿ. ಈ ಕಡೆ ಬಂದರೆ ಏನಿದೆ, ಒಂದು ಬುಕ್ಕು ತೊಗೊಂಡು ಬಂದು ಇಟ್ಟಿದ್ದೀನಿ. ಆ್ಯಕ್ಚುಲಿ ಎಷ್ಟು ಓದಿದ್ದೀನಿ ಗೊತ್ತಾ ಗೈಸ್, ಇಷ್ಟು ಓದಿದ್ದೀನಿ. ಆಮೇಲೆ ಯಾಕೋ ಓದೋಕ್ಕೆ ಟೈಮು ಸಿಕ್ಕಿಲ್ಲ, ಅದು ಮನ್ಸು ಬರಬೇಕಲ್ಲ, ಅದು ಬಂದಿಲ್ಲ. ಸೊ ಓದಬೇಕು ಈ ಬುಕ್ನ ಅಂತ ತೊಗೊಬಂದಿದ್ದೀನಿ. ಹಾಗೆ ಇಲ್ಲೊಂದು ಫೋನು, ಬ್ಯಾಕ್ ಕೇಸು, ಟಿಶ್ಯೂ, ಮಾಸ್ಕು ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲೊಂದು ಏನಂತಾರೆ, ಇದು ಟ್ರೈಪೋಡ್, ಒಂದು ಟ್ರೈಪೋಡ್ ಇದೆ. ಹಾಗೆ TV ರಿಮೋಟ್, AC ರಿಮೋಟ್ ಇಲ್ಲ ಇಟ್ಕೊಂಡಿದ್ದೀನಿ ಗೈಸ್. ಈ ಮ್ಯಾಟ್ ಇವಾಗ ಬಂದಿದ್ದು, ಬುಕ್ ಮಾಡಿದ್ದೆ, ಆಗಲೇ ಹಾಕ್ಬಿಟ್ಟಿದ್ದೀನಿ. ಸೊ ಈ ಕಡೆ ಬಂದರೆ ನನ್ನ TV ಯೂನಿಟ್ ಗೈಸ್. ಈಗ ರೂಮ್ ಎಂಟ್ರಿ ಆದ ತಕ್ಷಣ ಲೆಫ್ಟ್ ಸೈಡ್ ತೋರಿಸಾಯ್ತು. ಈಗ ರೈಟ್ ಸೈಡ್ ಬಂದರೆ ಈ ಕಡೆ ನಾನು ಜಾಸ್ತಿ ಅಷ್ಟು ಮಾಡಿಲ್ಲ ಅನಿಸುತ್ತೆ. ನನ್ನ ವಾರ್ಡ್ರೋಬ್ ಇದೆ, ಹಾಗೆ ಇಲ್ಲೊಂದು ವಾಶ್ರೂಮ್ ಇದೆ. ಮೇಯ್ನ್ ಈ ಸ್ಟೆಪ್ಸ್ ಇದೆ, ಈ ಸ್ಟೆಪ್ಸ್ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಮೇಲೆ ಹೋದರೆ ಇನ್ನೊಂದು ರಹಸ್ಯವಾದ ವಿಷಯ ಇದೆ, ಅದನ್ನು ಆಮೇಲೆ ತೋರಿಸ್ತೀನಿ. ಈಗ ಮುಂದೆ ಬನ್ನಿ, ನನ್ನ ವಾರ್ಡ್ರೋಬ್ ತೋರಿಸ್ತೀನಿ. ಸಿಂಪಲ್ಲಾಗಿ ಹಾಗೆ ವಾರ್ಡ್ರೋಬ್ ಟೂರ್ ಥರನೂ ಮಾಡಿಬಿಡ್ತೀನಿ, ಅದನ್ನು ಬೇರೆ ಎಕ್ಸ್ಟ್ರಾ ವ್ಲಾಗ್ ಎಲ್ಲ ಮಾಡಲ್ಲ. ಇದರಲ್ಲೇ ಮೇಯ್ನಾಗಿ ಎಲ್ಲ ತೋರಿಸ್ತೀನಿ ಬನ್ನಿ ಗೈಸ್.
ಸೊ ಇವಾಗ ಈ ವಾರ್ಡ್ರೋಬ್ ತೋರಿಸ್ತೀನಿ. ಈ ವಾರ್ಡ್ರೋಬಲ್ಲಿ ನಾನು ನನ್ನ ಟಾಪ್ಸ್, ಜೀನ್ಸ್, ಟ್ರ್ಯಾಕ್ ಪ್ಯಾಂಟ್ಸು ಆ ಥರ ಇಟ್ಕೊಂಡಿದ್ದೀನಿ. ಇದು ಫುಲ್ಲು ಜೀನ್ಸ್ ಟಾಪ್ಸ್ಗಳು, ಕ್ರಾಪ್ ಟಾಪ್ಸು, ಈ ಥರ ಟಾಪ್ಸು, ಸ್ಲೀವ್ಲೆಸ್ಸು ಆ ಥರ ಎಲ್ಲ ಇಲ್ಲಿ ಆರ್ಗನೈಸ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಬಂದರೆ ಇದಿಷ್ಟು ಜೀನ್ಸ್. ಆ್ಯಕ್ಚುಲಿ ನನ್ನ ಹತ್ರ ಎಷ್ಟು ಜೀನ್ಸ್ ಇತ್ತು ಗೊತ್ತಾಗ, ಇದು ಒಂದು 10-15 ಜೀನ್ಸ್ನ ಈ ಮನೆ ಶಿಫ್ಟ್ ಆದಮೇಲೆ ನಾನು ಎಲ್ಲ ಕೊಟ್ಬಿಟ್ಟೆ. ಒಂದು ಅರ್ಧಕ್ಕರ್ಧ ಒಂದು ಇಷ್ಟಿಷ್ಟು ದೊಡ್ಡ ಬಾಕ್ಸ್ದು ಒಂದು 5 ಬಾಕ್ಸ್ ಏನೋ ನಾನೆಲ್ಲ ಕೊಟ್ಬಿಟ್ಟೆ. ಅಂದರೆ ಸುಮ್ಮನೆ ಇಟ್ಕೊಂಡಿರ್ತೀನಿ, ಹಳೇದು ಹಾಕಳ್ದಿರೋದನ್ನೆಲ್ಲ ಇಟ್ಟು ಹಂಗೇ ಇತ್ತು. ಸೊ ಈ ವಾರ್ಡ್ರೋಬ್ ನನಗೆ ಸ್ವಲ್ಪ ಚಿಕ್ಕದಾಯಿತು, ಹಾಗಾಗಿ ಇಟ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಸುಮ್ಮನೆ ಯೂಸ್ ಮಾಡದಿರೋದೆಲ್ಲ ಯಾಕೆ ಅಂತ ಕೊಟ್ಟೆ. ಸೊ ಇವಾಗೆಲ್ಲ ಆ್ಯಕ್ಚುಲಿ ಇದನ್ನು ನಾನು ಈಗಲೂ ಕೂಡ ಯೂಸ್ ಮಾಡ್ತಾ ಇಲ್ಲ, ಎಲ್ಲೋ ಒಂದೊಂದನ್ನಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಯಾಕೋ ಈಗೀಗ ಇತ್ತೀಚೆಗೆ ಹಾಕಿದ್ದನ್ನೇ ಹಾಕೊಳಕ್ಕೆ ಮನಸ್ಸೇ ಆಯ್ತಾಯಿಲ್ಲ ಗೈಸ್. ಸೊ ಓಕೆ, ಇದೆಲ್ಲ ಟಾಪ್ಸ್, ಇದೆಲ್ಲ ಜೀನ್ಸ್, ಇದೆಲ್ಲ ಪ್ಯಾಂಟ್. ಅಂದರೆ ಈ ಥರ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಗಳಂತೂ ಈಗ ಶೆಕೆಲ್ಲಿ ಹಾಕೊಳಕ್ಕಾಗ್ತಾಯಿಲ್ಲ, ಹಾಗಾಗಿ ಜಾಸ್ತಿ ಇವಾಗ ಈ ಥರ ತೊಗೋತಾ ಇದ್ದೀನಿ. ಸೊ ಇಲ್ಲಿ ಬಂದರೆ ನನ್ನ ಟವಲ್ಸ್ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಕೋಟ್ ಸೆಟ್ ಆ ಥರ ಬಟ್ಟೆಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ವಾರ್ಡ್ರೋಬಿಗೆ ಬಂದರೆ ನನ್ನ ಕುರ್ತಾಸು ಕೂಡ ತುಂಬ ಇತ್ತು, ಎಲ್ಲ ಕೊಟ್ಟೆ ಈ ಸಲ. ಸೊ ಇದೆಲ್ಲ ಬರೀ ಟಾಪ್ಸ್ಗಳು, ಅಂದರೆ ಕುರ್ತಾ ಟಾಪ್ಗಳು. ಇದಿಷ್ಟು, ಇದು ಸ್ಲೀವ್ಲೆಸ್ಸು, ಇದು ಫುಲ್ ಸ್ಲೀವ್ಸು ಅಂತ ಒಂದೊಂದು ಪಾರ್ಟಿಷನ್ ಆಗಿ ಇಟ್ಕೊಂಡಿದ್ದೀನಿ. ಇದೆರಡು ಬಂದು ದುಪ್ಪಟ್ಟ ಇರೋದು. ಇದು ಕೋಟ್ ಸೆಟ್, ಅಂದರೆ ಕುರ್ತಾಸಲ್ಲಿ ಕೋಟ್ ಸೆಟ್ ಬರುತ್ತಲ್ಲ ಆ ಥರ ಇಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇದೆರಡು ನನ್ನ ಕುರ್ತಾಸ್. ಆ್ಯಂಡ್ ಕೆಳಗಡೆ ಬಂದರೆ ಫುಲ್ ಮನೇಲಿ ಹಾಕ್ಕೊಳ್ಳೋ ಬಟ್ಟೆಗಳು. ಇಲ್ಲೆಲ್ಲ ಟಾಪ್ಸು, ಶಾರ್ಟ್ಸು, ನೈಟ್ ಡ್ರೆಸ್ಸಸ್ಸು, ಪ್ಯಾಂಟ್ಗಳು, ಇದನ್ನೆಲ್ಲ ಇಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಂದು ಟ್ರೆಡಿಷ್ನಲ್ ಡ್ರೆಸ್ಸಸ್ಸು ಇನ್ನೂ ಜಾಸ್ತಿ ಇದೆ, ಅದನ್ನೆಲ್ಲ ಕೆಳಗಡೆ ಮನೇಲಿ ಇಟ್ಟಿದ್ದೀನಿ. ಇಲ್ಲಿ ನಾನು ಜಾಸ್ತಿ ಯೂಸು ಕೂಡ ಮಾಡಲ್ಲ ಗ್ರ್ಯಾಂಡ್ ಡ್ರೆಸ್ ಎಲ್ಲ, ಹಾಗಾಗಿ ಯೂಸ್ ಮಾಡದೇ ಇರೋದನ್ನೆಲ್ಲ ಒಂದು ಕಡೆ ಡಂಪ್ ಮಾಡಿ ನಂದು ಮೊದಲು ಒಟ್ಟಿಗೆ ಇಟ್ಬಿಟ್ಟಿದ್ದೀವಿ. ಇದಿಷ್ಟು ಈ ವಾರ್ಡ್ರೋಬಲ್ಲಿರೋದು. ಹಾಗೆ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಾ, ಇದೆಲ್ಲ ಡ್ರಾಯರ್ ಗೈಸ್. ಇದನ್ನು ನಾನು ಹಾಕ್ಕೊಳ್ದೇ ಇರೋ ಬಟ್ಟೆಗಳು, ಹೊಸದು ತೊಗೊಬಂದು ಇಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲರೂ ಹೊರಗಡೆ ಹೋಗ್ತಾಯಿದ್ರೆ, ಟ್ರಿಪ್ ಹೋಗ್ತಾಯಿದ್ರೆ ಇಲ್ಲಿ ಇಟ್ಕೊಂಡ್ರೆ ಯಾವ್ದು ಬೇಕು ಅದನ್ನು ನೋಡಿ ಎತ್ಕೊಂಡು ಹಾಕೋತೀನಿ. ಈ 4 ಡ್ರಾಯರು ಅದೇ, ಅಲ್ಲೆಲ್ಲ ಟಾಪ್ಸ್ ಇಟ್ಟಿದ್ದೀನಿ. ಇಲ್ಲೆಲ್ಲ ಕುರ್ತಾ, 1 ಪೀಸ್ ಡ್ರೆಸ್ಸಸ್ಸು, ಹೊಸದು ಇದನ್ನೆಲ್ಲ ಮೊನ್ನೆ ತೊಗೊಬಂದು ಹಂಗಂಗೆ ಇಟ್ಟಿರೋದು. ಇದಿಷ್ಟು ನನ್ನ ಕೆಳಗಡೆ 4 ಡ್ರಾಯರ್ ಕೂಡ ಹೊಸ ಬಟ್ಟೆಗಳು, ಅಂದರೆ ಇನ್ನೂ ಒಂದು ಸಲ ಯೂಸ್ ಮಾಡಿಲ್ಲ, ಅದನ್ನೆಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ. ಈಗ ಈ ಕಬೋರ್ಡ್, ಆಪೋಸಿಟ್ ಕಬೋರ್ಡ್ನ ತೋರಿಸ್ತೀನಿ ಬನ್ನಿ. ಸೊ ಇದು ಕಬೋರ್ಡ್ ಮತ್ತು ನನ್ನ ಫುಲ್ ಮಿರರ್ ಕೂಡ ಎರಡು ಒಂದೇ, 2 in 1 ಥರ. ಸೊ ಈ ಕಬೋರ್ಡಲ್ಲಿ ನನ್ನ ಜಾಕೆಟ್ಸ್, ಅಂದರೆ ಚಳಿಗಾಲದಲ್ಲಿ ಹಾಕ್ಕೊಳ್ಳೋದು, ಮತ್ತು ಈ ಥರ ಇದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ತೋರಿಸ್ತೀನಿ. ನೈಸ್. ಇದು ನನಗೆ ಮದುವೆ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು, ಇನ್ನೂ ಒಂದು ಸಲನೂ ಹಾಕಿಲ್ಲ. ಆ್ಯಕ್ಚುಲಿ ಇದು ಸ್ವಲ್ಪ ಯಾವ ಸೈಜು, ಸ್ಮಾಲ್ ಸೈಜೇ, ಬಟ್ ನನಗೆ ದೊಡ್ಡ ಇದೆ. ಬಟ್ ಒಂದು ಸಲ ಹಾಕೋಬೇಕು, ಸ್ಟೈಲ್ ಮಾಡಬೇಕು ಗೈಸ್ ಇದೆಲ್ಲ ಬಟ್ಟೆನ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇದೆಲ್ಲ ಚಳಿಗಾಲದಲ್ಲಿ ಹಾಕೊಳ್ಳೋದು, ಫುಲ್ ಕೈ ದಪ್ಪ ಬಟ್ಟೆಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಸೆಕೆಗಾಲದಲ್ಲಂತೂ ಇದನ್ನು ಯೂಸ್ ಮಾಡಲ್ಲ. ಆ್ಯಕ್ಚುಲಿ ಈ ಕಬೋರ್ಡ್ ನಾನು ಜಾಸ್ತಿ ಓಪನ್ನೇ ಮಾಡಲ್ಲ, ಅದೆರಡು ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಬಂದರೆ ಇಲ್ಲೆಲ್ಲ ಶಾಲ್ಗಳು. ನಾನು ಹೇಳ್ದಂಗೆ ಈ ಕಬೋರ್ಡ್ ನನಗೆ ಸ್ವಲ್ಪ ಚಿಕ್ಕದಾಯಿತು ಗೈಸ್, ಎಲ್ಲ ಅಲ್ಲಲ್ಲೇ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ. ನನ್ನ ಇನ್ಸ್ಟಾಕ್ಸ್ ಮಿನಿ ಕ್ಯಾಮ್ರಾ ಇಲ್ಲೇ ಇಟ್ಟಿದ್ದೀನಿ, ಇನ್ನೂ ಒಂದು ಸಲನೂ ಯೂಸ್ ಮಾಡಿಲ್ಲ. ಸೊ ಇದನ್ನು ಯೂಸ್ ಮಾಡಬೇಕು ಅತಿ ಶೀಘ್ರದಲ್ಲಿ. ಹಾಗೆ ನನ್ನ ವಾಚ್ ಕಲೆಕ್ಷನ್ನು ತೋರಿಸ್ಬಿಡ್ತೀನಿ ನಿಮಗೆ. ಅಂಥ ಕಲೆಕ್ಷನ್ ಏನಿಲ್ಲ, ಬಟ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಈ ಬಾಕ್ಸ್ ತಗೊಂಡ್ಮೇಲೆ ನಾನು ಜಾಸ್ತಿ ವಾಚ್ಗಳನ್ನ ತಗೊಂಡೆ, ಕ್ಲೀನಾಗಿ ಇಟ್ಟಿದ್ದೆ. ಆಮೇಲೆ ಒಂದೊಂದು ಸಲ ಹಿಂಗೆ ಹಾಕೊಂಡು ಹೋಗ್ತೀನಿ ಗೈಸ್, ಅದನ್ನು ತಗೊಬಂದು ಈ ಬಾಕ್ಸ್ ಒಳಗೆ ಹಿಂಗೆ ಫಿಕ್ಸ್ ಮಾಡಿ ಇಡೋದಕ್ಕೆಲ್ಲ ಕಷ್ಟ ಅಂದ್ಬಿಟ್ಟು ಹಂಗೆ ತಂದು ಇಲ್ಲೇ ಇಟ್ಬಿಡ್ತೀನಿ. ಸೊ ಇದು ಯಾವುದಿದು, ಹರ್ಮನ್ ಎಕ್ಸ್ಚೇಂಜ್. ಇದು ನನಗೆ ಮದನಣ್ಣ ಗಿಫ್ಟ್ ಮಾಡಿದ್ದು. ನನ್ನ ವಾಚ್ ಕಲೆಕ್ಷನಲ್ಲಿ ಎಲ್ಲ ಜಾಸ್ತಿ ಗಿಫ್ಟ್ ಮಾಡಿರೋದೇ ಇರೋದು, ನಾನು ತಗೊಂಡಿರೋದು 1-2 ಇರ್ಬೋದು ಅಷ್ಟೇ. ಸೊ ಇದು ಹರ್ಮನ್ ಎಕ್ಸ್ಚೇಂಜೇ. ಸೊ ಹಾಗೆ ಇದು ಫಾಜಿಲ್, ನಮ್ಮ ಪ್ರಿಯಕ್ಕ ಕೆನಡಾದಿಂದ ನನಗೆ ತಂದುಕೊಟ್ಟಿದ್ದು. ಇದು ಕೋಚ್ ಮಧು ಗಿಫ್ಟ್ ಮಾಡಿದ್ದು, ನೀವು ವ್ಲಾಗಲ್ಲಿ ನೋಡಿದ್ದೀರಾ.
ಇದು ಟೈಟನ್ ಇವಾಗ ಮೊನ್ನೆ ತಗೊಂಡಿದ್ದು. ಹಾಗೆ ಇನ್ನೂ 2 ವಾಚ್ ಇರಬೇಕು, ಗೊತ್ತಿಲ್ಲ ಗೈಸ್, ಮಿಸ್ ಆಗಿದೆ. ಸೊ ಇದು ನನ್ನ ವಾಚ್ ಕಲೆಕ್ಷನ್. ಇದು ಫುಲ್ ಕಂಪ್ಲೀಟ್ ಆದಮೇಲೆ ಇನ್ನೂ ಒಂದು ಬಾಕ್ಸ್ ತಗೊಂಡು ಇನ್ನೂ ಚೆನ್ನಾಗಿರೋ ಬ್ರ್ಯಾಂಡೆಡ್ ವಾಚ್ನ ತಗೊಂಡು ಆಮೇಲೆ ಒಟ್ಟಿಗೆ ನಿಮಗೆ ಚೆನ್ನಾಗಿ ಕಲೆಕ್ಷನ್ ಬ್ಲಾಗ್ ಮಾಡ್ತೀನಿ. ಸೊ ಇದಿಷ್ಟು ಇಲ್ಲಿ ಜಾಕೆಟ್ಸ್. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಕೆಳಗಡೆ ಬಂದರೆ ಇದೆಲ್ಲ 1 ಪೀಸ್ ಡ್ರೆಸ್ಸಸ್ ಇಟ್ಟಿದ್ದೀನಿ. ಫ್ರಾಕು ಎಲ್ಲ ಆಫ್ ಫ್ರಾಕೆ. ನಾನು ಆ್ಯಕ್ಚುಲಿ ಜಾಸ್ತಿ ಯೂಸ್ ಮಾಡಲ್ಲ ಇದನ್ನು, ಬಟ್ ಇಟ್ಟಿದ್ದೀನಿ ಆಫ್ ಫ್ರಾಕ್ಸ್ಗಳು ಅಲ್ಲಿ ಹೇಗಿದೆ. ಹಾಗೆ ಮೇಲ್ಗಡೆ ಬಂದರೆ ನನ್ನ ಬ್ಯಾಗ್ ಕಲೆಕ್ಷನ್ ಗೈಸ್. ಇದೆಲ್ಲ ಬ್ಯಾಗ್ಸು. ಆ್ಯಕ್ಚುಲಿ ನನಗೆ ಬ್ಯಾಗ್ ಇಷ್ಟ, ಬಟ್ ಜಾಸ್ತಿ ಯೂಸ್ ಮಾಡಲ್ಲ, ತೊಗೊಂಡು ಇಟ್ಕೋತೀನಿ. ಇದರಲ್ಲಿ ನನ್ನ ಫೇವ್ರೆಟ್ ಬಂದು ಎಲ್ಲ ನನಗೆ ಇಷ್ಟನೇ. ಇದು ರೀಸೆಂಟಾಗಿ ತಗೊಂಡಿದ್ದು ಆಲ್ಡೋ. ಇದು ಮಧು ಗಿಫ್ಟ್ ಕೊಟ್ಟಿದ್ದು, ಸಾರಿ ತಗೊಂಡಿದ್ದಲ್ಲ. ಇದನ್ನು ಇನ್ನೂ ಒಂದ್ಸಲನೂ ತಗೊಂಡೋಗಿಲ್ಲ, ಹಾಕೊಂಡೋಗಿಲ್ಲ. ಇದನ್ನು ಒಂದ್ಸಲ ಸ್ಟೈಲ್ ಮಾಡಬೇಕು. ಅಯ್ಯೋ ಆನಾಗಿತ್ತಾ? ಹಾಂ, ಇದು ಎಲ್ಲ ಬ್ಯಾಗ್ಸು ಇಷ್ಟನೇ, ಆದರೆ ಜಾಸ್ತಿ ಯಾವುದು ಯೂಸ್ ಮಾಡಿಲ್ಲ ಗೈಸ್ ನಾನು. ಇದಿಷ್ಟು ನನ್ನ ಬ್ಯಾಗ್ ಕಲೆಕ್ಷನ್. ನಾನು ಜಾಸ್ತಿ ಈ ಥರ ಚಿಕ್ಕ ಬ್ಯಾಗ್ನೇ ತಗೊಳ್ಳೋದು, ದೊಡ್ಡ ಬ್ಯಾಗ್ಗಳನ್ನ ನಾನು ತಗೊಳ್ಳಲ್ಲ. ಯಾಕೆಂದರೆ ನಾನು ಅಷ್ಟು ದೊಡ್ಡ ಬ್ಯಾಗ್ ಹಾಕೊಂಡ್ರೆ ನಾನೇ ಚಿಕ್ಕ ಹುಡುಗಿ ಥರ ಕಾಣಿಸ್ಬಿಡ್ತೀನಿ ಅದಕ್ಕೆ. ಸೊ ಇದ್ರ ಪಕ್ಕ ಬಂದರೆ ಇನ್ನೊಂದು ಕಬೋರ್ಡ್ ಇದೆ. ಇದ್ರದ್ದೊಂದು ನಿಮಗೆ ಕತೆ ಹೇಳ್ತೀನಿ. ಏನಾದ್ರು ಕಾಣಿಸ್ತಿದ್ಯಾ ನಿಮಗೆ? ಕಾಣಿಸ್ತಾ? ಇಲ್ಲಿ ನೋಡಿ ಗೈಸ್, ಹ್ಯಾಂಗಿಂಗ್ನ ಯಾವ ಥರ ಹಾಕಿರೋದು ಅಂದರೆ, ಇದು ಆ್ಯಕ್ಚುಲಿ 2 ಪಾರ್ಟಿಷಿಯನ್ ಇತ್ತು, ಅದನ್ನು ಇಲ್ಲೇ ಇಟ್ಟಿದ್ದೀನಿ ನೋಡಿ. ಅಂದರೆ ಇದನ್ನು ಇಲ್ಲಿ ಫಿಕ್ಸ್ ಮಾಡ್ಕೋಬೋದು. 2 ಪಾರ್ಟಿಷಿಯನ್ ಇತ್ತು. ಬಟ್ ನನಗೆ ಏನು ಬೇಕಂದರೆ, ನಂಗೆ ಫುಲ್ ಲಾಂಗ್ ಡ್ರೆಸ್ಸಸ್ನೆಲ್ಲ ಈ ಥರ ಹ್ಯಾಂಗ್ ಮಾಡೋಕ್ಕೆ ನಂಗೆ ಇಷ್ಟ. ಸೊ ಬಟ್ ಇರಲಿಲ್ಲ, ಈ ಕಬೋರ್ಡ್ಸ್ ಯಾವುದ್ರಲ್ಲೂ ಇರಲಿಲ್ಲ. ಹಾಗಾಗಿ ನಾನೇ ತಲೆ ಉಪಯೋಗಿಸಿ ಅದನ್ನು ತೆಗೆದು ಅದಕ್ಕೆ ಆ್ಯಕ್ಚುಲಿ ಹ್ಯಾಂಗಿಂಗ್ನ ಹಾಕ್ಸ್ಬೇಕಿತ್ತು. ಅದು ಹಾಕ್ಸೋ ತನಕ ಈಗ ಹಂಗಿರಲಿ ಅಂತ ಆ ಥರ ಕಟ್ ಮಾಡಿ ಪೈಪು, ಒಂದು ದುಮ್ಗುಡ್ಸೋ ಪೈಪ್ನಲ್ಲಿ ಅಳತೆ ತಗೊಂಡು ಕಟ್ ಮಾಡಿ ಹಂಗಿಟ್ಟಿದ್ದೀನಿ. ಅದಿಟ್ಮೇಲೆ ಇನ್ನೇನಕ್ಕೆ ಹೋಗಿ ಅದನ್ನೆಲ್ಲ ಫಿಕ್ಸ್ ಮಾಡ್ಕೊಂಡು ಬರೋದು ಅಂತ ಹಂಗೆ ಇದೆ ಇವಾಗ. ಸೊ ಅದು ಇದ್ರ ಕತೆ. ಇಲ್ಲೆಲ್ಲ ನನ್ನ ಲಾಂಗ್ ಡ್ರೆಸ್ಸಸ್, ಫ್ರಾಕ್ಸ್ಗಳಿದೆ. ಇದರಲ್ಲಿ ನನ್ನ ಫೇವ್ರೆಟ್, ಎಲ್ಲ ಕಬೋರ್ಡ್ಸಲ್ಲೂ ಒಂದೊಂದು ನನ್ನ ಫೇವ್ರೆಟ್ ತೋರಿಸ್ತೀನಿ ಗೈಸ್. ನನ್ನ ಫೇವ್ರೆಟ್ ಬಂದು ಇದು ನನ್ನ ಬರ್ಡೇ ಡ್ರೆಸ್ ಇದು. ಸೊ ಸುಮಾರು ಜನಕ್ಕೆ ಈ ಡ್ರೆಸ್ ಇಷ್ಟ ಆಗಿದೆ. ಇದನ್ನು ನಾನು ಸವಾನಾದಲ್ಲಿ ತಗೊಂಡಿದ್ದು. ಇದು ನನ್ನ ಫೇವ್ರೆಟ್ ಡ್ರೆಸ್ ಗೈಸ್. ಇದ್ರ ಹಿಂದೆನೂ ಒಂದಷ್ಟು ಬಟ್ಟೆಗಳನ್ನ ಹಂಗಂಗೆ ಡಂಪ್ ಮಾಡಿ ಇಲ್ಲೂ ಇಟ್ಟಿದ್ದೀನಿ. ಹೊಸ ಬಟ್ಟೆಗಳನ್ನ ಹಂಗೆ ಪ್ಯಾಕೆಟಲ್ಲೇ ಹಾಕಿ ಹಂಗಂಗೆ ಇಟ್ಟಿದ್ದೀನಿ. ಸೊ ಇದಿಷ್ಟು. ಹಾಗೆ ಈ ಡ್ರಾಯರ್, ಇದರಲ್ಲಿ ದೊಡ್ಡ ಬ್ಯಾಗ್ ಅಂದರೆ ಒಂದು 2 days 3 daysಗೆಲ್ಲ ಬಟ್ಟೆ ತುಂಬ್ಕೊಂಡು ಹೋಗೋ ಥರ ಆ ಥರ ಬ್ಯಾಗ್ಸ್ನೆಲ್ಲ ಇಲ್ಲಿಟ್ಟಿದ್ದೀನಿ. ಯಾಕೆಂದರೆ ಇದನ್ನು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ ನಾವು, ಅಲ್ಲಿ ಇಲ್ಲಿ ಎಲ್ಲರೂ ಹೋಗ್ತಾ ಇರ್ತೀವಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಸೊ ಇದ್ರ ಪಕ್ಕನೇ ನಂದು ವಾಷಿಂಗ್ ಡ್ರೆಸ್ಸಸ್ ಎಲ್ಲ ಇಲ್ಲಿರ್ತೀನಿ. ಇಲ್ಲೇ ವಾಶ್ರೂಮ್ ಇರೋದ್ರಿಂದ ಇಲ್ಲೇ ಎಲ್ಲ ವಾಶ್ ಮಾಡೋ ಬಟ್ಟೆ ಎಲ್ಲ ಇದರೊಳಗಡೆ ಡಂಪ್ ಮಾಡಿರ್ತೀನಿ. ಇದರಲ್ಲಿ ಲೈಟ್ ಡ್ರೆಸ್ಸಸ್, ಡಾರ್ಕ್ ಡ್ರೆಸ್ಸಸ್ ಪಾರ್ಟಿಷಿಯನ್ ಇದೆ, ಬಟ್ ನಾನು ಇದುವರೆಗೂ ಅದನ್ನೆಲ್ಲ ಮಾಡಿಲ್ಲ. ಸೊ ಇಲ್ಲಿ ಮಿರರ್ ಇದೆ ಅಂದರೆ ಅದ್ರ ಪಕ್ಕನೇ ನನ್ನ ಮೇಕಪ್ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಡ್ರಾಯರ್ ಇದೆ, ಅಲ್ಲಿ ಸ್ಪೇಸ್ ಇದೆ. ಹಾಗೆ ಇಲ್ಲೊಂದು ಬುಕ್ ಮಾಡ್ಕೊಂಡಿದ್ದೆ ನಾನು. ಸೊ ಇಲ್ಲಿ ನನ್ನ ಸ್ಕಿನ್ ಕೇರ್, ಲಿಪ್ ಬಾಮ್, ಹಾಗೆ ನನ್ನ ಪರ್ಫ್ಯೂಮ್ ಕಲೆಕ್ಷನ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇದೊಂದಿದೆ ಗೈಸ್, ಚೆನ್ನಾಗಿದೆ ಅಂತ ಇಲ್ಲ ಒಂದು ಇಟ್ಕೊಂಡಿದ್ದೀನಿ. ಹಾಗೆ ಈ ಡ್ರಾಯರಲ್ಲಿ ಎಲ್ಲ ನನ್ನ ಮೇಕಪ್, ಲಿಪ್ಸ್ಟಿಕ್, ಐಲೈನರ್ ಎಲ್ಲ ಇಲ್ಲೇ ಇದೆ. ನನ್ನ ಹತ್ರ ಜಾಸ್ತಿ ಅಷ್ಟೊಂದು ಮೇಕಪ್ ಐಟಮ್ಸ್ ಇಲ್ಲ. ಏನೇನು ನಾನು ಬೇಸಿಕ್ ಯೂಸ್ ಮಾಡ್ತೀನಿ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ಬಂದರೆ ನನ್ನ ಸ್ಟ್ರೈಟ್ನರ್, ಹಾಗೆ ಕ್ಲಿಪ್ಸ್, ನನ್ನ ಸ್ಪೆಕ್ಸ್ ಎಲ್ಲ ಈ ಡ್ರಾಯರಲ್ಲಿ ಇಟ್ಕೊಂಡಿದ್ದೀನಿ. ಇಷ್ಟೇ ಗೈಸ್, ಸಿಂಪಲ್. ಸೊ ಇಷ್ಟೇ ಗೈಸ್ ನನ್ನ ವಾರ್ಡ್ರೂಬ್. ಹಾಗೆ ಇಲ್ಲಿಂದ ಬಂದರೆ ವಾಶ್ರೂಮ್ ಇದೆ, ಚಿಕ್ಕದು ವಾಶ್ರೂಮ್ ಅಂತ ದೊಡ್ಡದೇನಿಲ್ಲ, ಲೈಟಾಗಿ ತೋರಿಸ್ತೀನಿ ಬನ್ನಿ. ಸೊ ಈ ಕಡೆ ಬಂದರೆ ಶವರ್ದಿದೆ. ಇದೊಂಥರ ಗೂಡು ಥರ ಇದೆ. ಓಪನ್ ಆದ ತಕ್ಷಣ ಇಷ್ಟೇ ಅನ್ಕೋತಾರೆ ವಾಶ್ರೂಮ್, ಬಟ್ ಇಲ್ಲೂ ಇದೆ ವಾಶ್ರೂಮ್. ಸೊ ಇದು ಶವರ್. ಇಲ್ಲೆಲ್ಲ ನನ್ನ ಪ್ರಾಡಕ್ಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಈ ಥರ ಶವರು ಇದೆ. ಹಾಗೆ ಇಲ್ಲಿ ಬಂದರೆ ಸಿಂಕ್. ಇದು ಲೈಟ್ ಚೇಂಜ್ ಆಗುತ್ತೆ ಗೈಸ್, ಸ್ವಲ್ಪ ಮಿರರ್ ಎಲ್ಲ ಗಲೀಜಾಗಿದೆ. ಆ ಕಡೆ ಬಂದರೆ ಕಮೋಡ್.
ಕಮೋಡ್ ಇದೆ ಅಷ್ಟೇ. ವಾಶ್ ಒಂದು ರೂಮಲ್ಲೇ 2 ರೂಮ್ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲೊಂದು ಸೀಕ್ರೆಟ್ ರೂಮ್ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಗೈಸ್. ಅದ್ರದ್ದೇ ಇದು ಸ್ಟೆಪ್ಸಲ್ಲಿ ನಾನು ಟಿಶ್ಯೂ ಹೋಲ್ಡರು ಮತ್ತು ಚಿಕ್ಕ ಡಸ್ಟ್ಬಿನ್ ಎಲ್ಲ ಇದರಲ್ಲೇ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಹತ್ಕೊಂಡ್ಬಂದರೆ ಇದೊಂದು ರೂಮ್. ಹಾಗೆ ಆ್ಯಕ್ಚುಲಿ ಇದು ಸ್ಟಡಿ ರೂಮ್. ಈ ಸೆಟಪ್ ನೀವು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ನನ್ನ ಸ್ಟಡಿ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಇದು ನನಗೆ ಇವಾಗ ಸ್ಟಡಿ ರೂಮ್ ಅಲ್ಲ. ಆದರೂ ನನ್ನ ಬುಕ್ಸು, ನನ್ನ ಬ್ಯಾಗ್ಸ್ ಎಲ್ಲ ಈ 2 ಇದರಲ್ಲಿ ಇಟ್ಕೊಂಡಿದ್ದೀನಿ. ನನಗೆ ಬೇಕಾಗಿರುವ ಇಂಪಾರ್ಟೆಂಟ್ ಐಟಮ್ಸ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಫಸ್ಟು ಲೈಟ್ ಆನ್ ಮಾಡುವ ಇಲ್ಲಿ ಗೈಸ್. ಇದೊಂದು ಲ್ಯಾಂಪ್ ಇಟ್ಕೊಂಡಿದ್ದೀನಿ ಇಲ್ಲಿ. ಇದು ನಾನು MBA ಓದುವಾಗ ಇಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಇಲ್ಲೆಲ್ಲ ಬಂದು ಕೂತ್ಕೊಂಡು ಆ ಲೈಟ್ನ ಇಲ್ಲಿ ಬಿಟ್ಕೊಂಡು ಓದೋಕ್ಕೆ ಬರೆಯೋದಕ್ಕೆಲ್ಲ ಚೆನ್ನಾಗಿರ್ತಾಯಿತ್ತು. ಬಟ್ ಇರಲಿ, ಇವಾಗ ನಾನು ಈ ರೂಮ್ನ ಯಾವ ಥರ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲೊಂದು ಬೆಡ್ ಇದೆ. ಇವಾಗ ನಮ್ಮ ಮನೇಲಿ ಚಿಳ್ಳೆ ಪಿಳ್ಳೆ ಎಲ್ಲ ಬಂದಿದ್ದಾರೆ ಅಂತ ಕೆಳಗೆ ಹಾಕಿದ್ದೀನಿ ಆ ಬೆಡ್ನ. ಇಲ್ಲೊಂದು ಬೆಡ್ ಬರುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಾಗ ಅಲ್ಲಿ ಸಾಲಿಲ್ಲ ಮಲ್ಕೊಳ್ಳೋಕ್ಕೆ ಅಂದರೆ ಇಲ್ಲಿ ಮಲ್ಕೋತಾರೆ. ಒಂದು 2 ಮಲ್ಕೊಳ್ಳೋ ಥರ ಇಲ್ಲೊಂದು ಬೆಡ್ ಹಾಕಿದ್ದೀನಿ. ಇವಾಗ ಕೆಳಗಿದೆ ಅಷ್ಟೇ. ಸೊ ಇಲ್ಲಿ ಬಂದರೆ ನನ್ನ ನನಗೆ ಯಾಕೋ ಮಾತೇ ಬರ್ತಾಯಿಲ್ಲ, ಟ್ರಾಲಿಗಳನ್ನ ಇಟ್ಕೊಂಡಿದ್ದೀನಿ. 3 ಟ್ರಾಲಿ ಇದೆ ಇಲ್ಲಿ. ಇದೆರಡನ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಇದನ್ನು ನಾನೆಲ್ಲರೂ ಔಟ್ ಆಫ್ ಸ್ಟೇಷನ್ ಅಂದರೆ ವಿದೇಶಕ್ಕೆ ಹೋಗೋಣ, ಬಟ್ಟೆ ತುಂಬ್ಕೊಂಡು ಹೋಗೋಣ ಅಂತ ಇಟ್ಕೊಂಡಿದ್ದೀನಿ. ಅದಿಲ್ಲಿ ಯೂಸ್ ಮಾಡಿಲ್ಲ. ಸೊ ಇಲ್ಲಿ ಬಂದರೆ ಹೇಳ್ದಂಗೆ ನನ್ನ ಬ್ಯಾಗ್ ಇದೇನಿದೆ, ಹಾಗೆ ಗೋಲ್ಕ ಇದೆ. ಬಟ್ ಅದರಲ್ಲಿ ಇದೆ ಗೈಸ್, ಒಂದು 100 ರೂಪಾಯಿ ನೋಟೆಲ್ಲ ಇದೆ, ಯಾವಾಗಲೂ ಹಾಕಿಟ್ಟಿರೋದು. ಸೊ ಅದು ಇಟ್ಟಿಸಲ್ಲ ನನಗೆ. ಅದನ್ನು ಹಿಂಗೆ ಶಟ್ ಆ 2ರಲ್ಲೂ ನಂದು ಬ್ಯಾಗ್ ಅಂದರೆ ಬುಕ್ಸ್ಗಳಿದೆ. ನಂದು 10th ಫಸ್ಟ್ PUC, ಡಿಗ್ರಿದು, MBAದು ಯಾವ ಬುಕ್ಸ್ನೂ ನಾನು ಕೊಡಲ್ಲ, ಎಸೆಯಲ್ಲ. ನಾನೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಮುಂದೊಂದು ದಿನ ನೆನಪಾದಾಗ ಓಪನ್ ಮಾಡಿ ಓದಲ್ಲ, ಸುಮ್ಮನೆ ನೋಡೋಣ ಅಂತ. ಸೊ ಹಾಗೆ ಇಲ್ಲಿ ನನ್ನ Fab 5 ಕೊಡಿಸಿರುವ ಒಂದು ಬೊಕ್ಕೆ. ನನಗಿದು ನನ್ನ ಬರ್ಡೇಲಿ ಕೊಟ್ಟಿದ್ರು ಅವರು. ಸೊ ಹಾಗಾಗಿ ಚೆನ್ನಾಗಿದೆ ಇದು, ಅದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ನಂದು ಮತ್ತು ಗುಂಡೊಂದು ಫೋಟೋ, ಅದನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಬಂದು ನಂದು MBAಯಲ್ಲಿ ಮಿಸ್ ಫೇರ್ವೆಲ್ ಅಂತ ನನಗೊಂದು ಅವಾರ್ಡ್ ಬಂತು, ಅದನ್ನು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ ಗೈಸ್. ನನಗೇನು ಅಷ್ಟೊಂದು ಅವಾರ್ಡು, ಸರ್ಟಿಫಿಕೇಟು ಅದೆಲ್ಲ ಬಂದಿಲ್ಲ. ಸರ್ಟಿಫಿಕೇಟ್ಗಳಿದೆ, ಬಟ್ ಅದೆಲ್ಲೆಲ್ಲಿ ಇಟ್ಟಿದ್ದೀನೋ ಗೊತ್ತಿಲ್ಲ. ಹಾಗೆ ಇಲ್ಲೊಂದು ಚಿಕ್ಕ ಡಾಗ್ ಇದೆ. ಇಲ್ಲಿ ಬಂದರೆ ವಿಂಡೋ, ಆ ಕಡೆ ಹೋಗುವ. ಫಸ್ಟ್ ಇದನ್ನ ಮುಗಿಸ್ಬಿಡ್ತೀನಿ. ಇದನ್ನು ನೀವು ನೋಡಿರ್ತೀರ ಮಧು ವ್ಲಾಗಲ್ಲೆಲ್ಲ. ನಾನು ಒಂದು 2-3 ಫೋಟೋಸ್ ಅಪ್ಲೋಡ್ ಮಾಡಿದೆ. ಸೊ ದಿಶನ್ ಫೋಟೋನ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಇದು ಕ್ಯಾಂಡಲ್ ಆದರೆ ಒಂದಿನ ಫುಲ್ಲು ಉರಿದು ಆಮೇಲೆ ಸ್ಟಾಪ್ ಆಗಿಬಿಡುತ್ತೆ. ಹಾಗಾಗಿ ನಾನು ಈ ಥರ, ಇದು ನೈಟಲ್ಲಂತೂ ಸಖತ್ತಾಗಿರುತ್ತೆ. ನಾನು ಜಾಸ್ತಿ ಇಲ್ಲಿಗೆ ಬರೋದು ನೈಟ್ ಆದಮೇಲೆ. ಸೊ ಹಾಗಾಗಿ ಇದನ್ನು ನೈಟ್ ಹಿಂಗೆ ಆನ್ ಮಾಡಿ ಹಿಂಗೆ ಇಡ್ತೀನಿ. ಇವಾಗ ಆಫ್ ಮಾಡುವ, ಇಲ್ಲ ಚಾರ್ಜ್ ಖಾಲಿ ಆಗುತ್ತೆ. ಈ ಬೊಕ್ಕೆನ ನಾನು ಅದೇನೋ ಮಾಡ್ತಾರಲ್ಲ, ಅದು ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಇದನ್ನು ನನ್ನ ಹತ್ರನೇ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಫುಲ್ ಡ್ರೈ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಡ್ರೈ ಆಗಿದೆ. ಹಾಗೆ ಈ ಬಾಕ್ಸ್ ನನಗೆ ವೆರಿ ಇಂಪಾರ್ಟೆಂಟ್ ಬಾಕ್ಸ್. ತೋರಿಸ್ಲಾ ಬೇಡವಾ? ಬೇಡ ಗೈಸ್. ಇದು ಇವ್ರ ವಿಷಯಕ್ಕೆ ಸಂಬಂಧಪಟ್ಟಿದ್ದನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ, ನಾನು ತೋರಿಸಲ್ಲ. ಸೊ ಹಾಗೆ ಇಲ್ಲಿ ಬಂದರೆ ಒಂದು ಲ್ಯಾಪ್ಟಾಪ್ ಇದೆ, ಬಟ್ ಯೂಸ್ ಮಾಡಲ್ಲ. ಸರಿ ವರ್ಕಿಂಗಲ್ಲೇ ಇದೆ, ಬಟ್ ಯೂಸ್ ಮಾಡಲ್ಲ, ಅಲ್ಲೇ ಇದೆ ಲ್ಯಾಪ್ಟಾಪ್. ಹಾಗೆ ಇದೆರಡು ಡ್ರಾಯರಲ್ಲಿ ಕ್ರಾಫ್ಟ್ ಐಟಮ್ಸು, ಮತ್ತು ನಂದು ಹಾಸ್ಪಿಟ್ಲದು ಒಂದೇನೋ ಸ್ಲಿಪ್ ಇದೆ, ಅದು ಇದು ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದರೆ ನನ್ನ Fab 5 ನನಗೆ ಬರ್ಡೇಲಿ ಗಿಫ್ಟ್ ಮಾಡಿದ್ದು, ಅದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಗಾಯ್ಸ್. ಇದು ಅಷ್ಟೇ, ನನಗೆ ಬರ್ಡೇಲಿ ಗಿಫ್ಟ್ ಮಾಡಿದ್ದನ್ನೆಲ್ಲ ನಾನು ಎಷ್ಟೋ 4-5 ವರ್ಷದ ಹಿಂದೆ, ಇದು ದೀಪ್ತಿ ನನಗೆ 4 years ಬ್ಯಾಕ್ ನನ್ನ ಬರ್ಡೇಲಿ ಅವಳೇ ಇದನ್ನೆಲ್ಲ ಮಾಡಿ ಕ್ರಾಫ್ಟ್ ಮಾಡಿ ಬರೆದು ಕೊಟ್ಟಿದ್ದು. ಈ ಥರದ್ದೆಲ್ಲ ನನಗಿಷ್ಟ, ಹೀಗೆ ಇಟ್ಕೊಂಡಿದ್ದೀನಿ. ಇದು ಅಷ್ಟೇ,
ಇದು ನನಗೆ ಕಾಲೇಜಲ್ಲಿ ಕೊಟ್ಟಿದ್ದು. ಸೊ ಏನೇನು ನನಗೆ ಇಂಪಾರ್ಟೆನ್ಸ್ ಅನಿಸುತ್ತೆ ಅದನ್ನೆಲ್ಲ ನಾನು ಇಲ್ಲಿ ತೊಗೊಬಂದಿರ್ತೀನಿ. ಯಾಕೆಂದರೆ ಇಲ್ಲಿ ಜಾಸ್ತಿ ಯಾರೂ ಬರೋಲ್ಲ, ಬಂದರೆ ನಾನು ಒಬ್ಬಳೇ ಬರೋದು. ಸೊ ಹಾಗಾಗಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇದೊಂದು ವಾಲ್. ಇನ್ನೊಂದು ಏನು ಅಂದರೆ ಗೈಸ್, ಈ ವಾಲಲ್ಲಿ ನಾನು ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಮಂತೆ ಮಾಡಬೇಕಿತ್ತು, ಟೈಮ್ ಆಗಲಿಲ್ಲ, ಯಾಕೋ ಗೊತ್ತಿಲ್ಲ. ಸೊ ಇದನ್ನು ಮಾಡಿದಾಗ ನಿಮಗೆ ತೋರಿಸ್ತೀನಿ. ಈ ಕಡೆ ಬಂದರೆ ಒಂದು ಫುಲ್ ಓಪನ್ ವಿಂಡೋ ಇದೆ. ಇಲ್ಲಿ ಮಲ್ಕೊಂಡ್ರೆ ಇಲ್ಲಿಂದ ವ್ಯೂ ಕಾಣಿಸುತ್ತೆ ಗೈಸ್, ಅಂದರೆ ಆಕಾಶ ಎಲ್ಲ ಕಾಣಿಸುತ್ತೆ, ನೈಟಲ್ಲಿ ಸ್ಟಾರ್ಸ್ ಎಲ್ಲ ಕಾಣಿಸುತ್ತೆ. ಇದು ಈ ಕಡೆಯಿಂದ ನಮ್ಮ ಮನೆಯನ್ನೆಲ್ಲ ನೋಡ್ಬೋದು. ಇಲ್ಲೇ ನೋಡ್ತಿದ್ದೀರ ಲೈಟ್ ಎಲ್ಲ ಕಾಣಿಸುತ್ತೆ, ಅದು ಟೆರೇಸ್. ಸೊ ಹೀಗಿತ್ತು ಈ ರೂಮ್, ನೋಡಿದ್ರಲ್ಲ. ಇಷ್ಟ ಆಯಿತಾ ನಿಮಗೆ? ನನ್ನ ರೂಮಲ್ಲಿ ಯಾವ ಪಾರ್ಟ್ ಇಷ್ಟ ಆಯಿತು, ಯಾವ ಜಾಗ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಗೈಸ್. ನನಗೆ ಈ ಸ್ಪಾಟ್ ಇಷ್ಟ, ಈ ಸ್ಪಾಟ್ ಮತ್ತು ನನ್ನ ಬೆಡ್ ಇಷ್ಟ. ಸೊ ಅಷ್ಟೇ ಗೈಸ್. ಐ ಹೋಪ್ ನಿಮಗೆ ನನ್ನ ರೂಮ್ ಟೂರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನೇಷನ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್.